ಕೆಲವ್ರಿಗೊಂದು ದುರಭ್ಯಾಸ ಏನು, ಬೆಳಿಗ್ಗೆ ಎದ್ದಿದ ತಕ್ಷಣ ವಾಟ್ಸ್ಆಪ್ ಮೆಸೇಜ್ ಏನ್ ಬಂತು, ಸ್ಟೇಟಸ್ ಯಾರು ಎಷ್ಟು ಜನ ನೋಡಿದ್ರು. ನೀವು ಅನ್ಕೊಂಡಂಗೆ 100% ಲೈಫ್ ಅಲ್ಲಿ ಏನು ನಡೆಯಲ್ಲ, ಬರ್ದಿಟ್ಕೊಂಬಿಡಿ. मूवीज वगैरह या वेब सीरीज देखते हो आप लोग? नहीं मैम, कुछ नहीं देखते हम. क्यों? मैम फैमिली का काफी प्रेशर. ಏನ್ ತಿಳ್ಕೊಂಡ್ಬಿಟ್ಟಿದ್ದೀರಾ? ನಾನು ಅಂದ್ರೆ ಇದೇ ಇಂಗ್ಲಿಷ್ ಸಿನಿಮಾದಲ್ಲಿ ನೋಡಿ ಜೊಲ್ ಸುರಿಸ್ತೀರಾ. ನಾನ್ ಮಾಡಿದ್ರೆ ಅಳ್ತೀರಾ? ನನ್ನ ಮಕ್ಕಳ ಅಳ್ತಾರೆ. ನನ್ನ ಮಕ್ಕಳು ಕೆಟ್ಟದ್ದು ಬರದೆ ಒಳ್ಳೆ ದಾರಿ ಕರ್ಕೊಂಡು ಹೋಗೋಕೆ, ಒಳ್ಳೆ ದಿನಗಳನ್ನ ತೋರ್ಸಕ್ಕೆ, ಬಹುಶಃ ಏನೇ ನೋವಾಗಿದ್ರು ಇವತ್ತು ಈ ಪ್ರಪಂಚದಲ್ಲಿ ಕಪ್ಪು ಬಿಳಿ ಅಂತ ಎರಡಿದೆ. ಎಲ್ರು ಕಪ್ಪನ್ನ ಕಪ್ಪೆ ಅಂತಾರೆ, ಬಿಳಿನ ಬಿಳಿನೇ ಅಂತಾರೆ. ಆದ್ರೆ ಆ ಕಪ್ಪಲ್ಲಿರೋ ಬಿಳಿನ, ಬಿಳಿಲಿರೋ ಕಪ್ಪನ್ನ ಯಾರು ನೋಡಕ್. ಪ್ರತಿಭೆ ಎಷ್ಟೇ ಇದ್ರೂ ಕೂಡ ಬೆಳಕು ಚೆಲ್ಲೋದು ಅದು ದೊಡ್ಡ ಗುಣ. ಆ ದೇವರು ಎಲ್ಲರಿಗೂ ಒಳ್ಳೆ ಆಡದೆ ನೋಬಾಟ. ಅದ್ರಲ್ಲಿ ಒನ್ ಬಾ ಅಂತಾನೆ. ಒನ್ನಲ್ಲಿ ಹೊಡಿತೀವಿ, ಆಮೇಲೆ ಮಚಾ. ನೀವು ಕಷ್ಟಪಡೋದು ಇದು ಜೊತೆಗೆ ಒಂಚೂರು ಮೈಂಡ್ ಸೆಟ್ ಕ್ಲಿಯರ್ ಆದ್ರೆ, ಆಟಿಟ್ಯೂಡ್ ಸರಿಪಡಿಸ್ಕೊಂಡ್ರೆ, ಲೈಫ್ನ ನೋಡೋ ದೃಷ್ಟಿಕೋನ ಸರಿ. ಲೋ ಮಗ, ನಾಳೆಯಿಂದನೇ ಎಕ್ಸಾಮ್, ಗ್ರೂಪಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಕಳ್ಸೋರೆ, ಮನೆಗೆ ಬಾರ್ ಓದ್ಕೊಳ್ಳೋಣ. ಪ್ರೆಷರ್ ಅಲ್ಲಿ ಹೋದ್ರೆ ತಲೆಗೆ ಹೋಗಲ್ಲ. ಬೆಳಿಗ್ಗೆ ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ? ಅಂದ್ರೆ ನೀನ್ ತುಂಬಾ ಒಳ್ಳೆಯವನು, ನಾವೆಲ್ಲ ಕೆಟ್ಟವರಾ? ಬೆಳಕು, ನೀರು, ಜಾಗ, ಜೀವನ, ಹುಟ್ಟು, ಸಾವು, ಹಸಿವು, ನಿದ್ದೆ, ಕೋಪ, ತಾಪ, ಕಾಮ, ಕನಸು ಎಲ್ರಿಗೂ. ಅದಕ್ಕೆ ನಾನು ಹೇಳೋದು ಒಂದೇ, ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ, ನಿಮ್ಮ ಜೊತೆ ಇರೋರು ಯಾರು ಫಿಲ್ಟರ್ ಮಾಡ್ರಿ, ಇವತ್ತೇ ಮಾಡ್ರಿ, ಈ ಕ್ಷಣನೇ. ಭಗವದ್ಗೀತೆಯ ಅದರೊಳಗಿರುವಂತ ಸತ್ವ ನಮಗ್ ದೇವರಾಗಬೇಕು, ಬರೀ ಕೃಷ್ಣ ಅಲ್ಲ. ಬರುತ್ತೆ ಹೋಗುತ್ತೆ, ಎಲ್ಲ ಜೀವನದಲ್ಲಿ ಎಲ್ಲ ಮಾಡ್ತೀವಿ, ಎಲ್ಲ ಬಂದ್ರು అప్పటి మన్నిసు మన్నిసు ఎల్లవా ఎలా ఉన్నారు అని నేను అడగను. ಏನೊಂದು ಕರೆಕ್ಟಾಗಿ ಪಾಸ್ ಆಗಿ ಬರ್ತೀನಿ ಮಗ. ಅದೇ ನೆಕ್ಸ್ಟ್ ಸೆಮ್ ಇಂದ ಮಾತ್ರ ಅವತ್ತೇ ಓದ್ಬೇಕು ಮಗ. ಆತ್ಮೀಯರೇ, 18 ವರ್ಷದ ಒಳಗಿನ ಮಕ್ಕಳಿಗೆ ಒಂದು ವೇಳೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕಾಯಿಲೆ ಇದ್ರೆ ಏನ್ ಮಾಡೋದು? ಮನೇಲಿ ಹೇಳ್ತಾರೆ ನಿಮ್ಗೆ ಹಿಂಗಿರೋ ಹಂಗಿರೋ ಅಂತ. ಮನೆ ನೆಕ್ಸ್ಟ್ ಸ್ಕೂಲ್ಗೆ ಹೋದ್ರೆ ಸ್ಕೂಲಲ್ಲಿ ಹೇಳ್ತಾರೆ, ಕಾಲೇಜ್ಗೆ ಹೋದ್ರೆ ಕಾಲೇಜ್ಗೆ ಹೇಳ್ತಾರೆ. ಬದಲಾವಣೆಯೇ ಬದುಕು. अगर तुम कोई भी चीज 10x फास्ट सीखना चाहते हो ना, देन दिस इज समथिंग दैट विल हेल्प यू अ लॉट. क्योंकि जब भी हम कोई चीज सीखने जाते हैं तो हमको नहीं